ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 41 ಪಾರಾಯಣ ಮಾಡುತ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಮುಂಬಯಿಯ ಬೀದಿಯಲ್ಲಿ ಅಲಿ ಅಹ್ಮದ್ ಅವರು ಹೋಗುತ್ತಿದ್ದಾಗ ಫೋಟೋ ಮಾರುವಾತನೊಬ್ಬನು ಎದುರಾದನು. ಆತನಿಂದ ಬಾಬಾ ಅವರ ಚಿತ್ರವೊಂದನ್ನು ಕೊಂಡು ತಮ್ಮ ಮನೆಯಲ್ಲಿ ಕಟ್ಟು ಹಾಕಿಸಿ ತೂಗು ಹಾಕಿದರು. ಒಮ್ಮೆ ಅವರಿಗೆ ಕಾಲು ಊದಿಕೊಂಡು ತಮ್ಮ ಭಾವನ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. 3 ತಿಂಗಳ ಕಾಲ ಅವರ ಮನೆಗೆ ಬೀಗ ಹಾಕಿದ್ದರು. ಸಾಯಿಬಾಬಾ ಅವರೊಂದಿಗೆ ಇತರ ಸಂತರ ಫೋಟೋವೂ ಅಲ್ಲಿತ್ತು. ಒಂದು ದಿನ ಅವರು ತಮ್ಮ ಗುರು ಅಬ್ದುಲ್ ರಹಿಮಾನರಿಗೆ ಈ ಚಿತ್ರದ ಪ್ರತಿಯನ್ನು ಕೊಡಲು ಹೋದಾಗ ಅವರು ಹೊಡೆಯಲು ಬಂದರು. ಇದರಿಂದ ವ್ಯಥಿತರಾದ ಆಲಿ ಅಹಮದರು ಸಮುದ್ರದಲ್ಲಿ ಆ ಚಿತ್ರಗಳನ್ನು ಎಸೆದರು. ಆದರೆ ಅದೇ ಸಮಯಕ್ಕೆ ಸಾಯಿಬಾಬಾ ಅವರ ಚಿತ್ರ ಸಮುದ್ರಕ್ಕೆ ಸೇರಲಿಲ್ಲ. ಅದು ಹೇಗೋ ಮುಜಾವರ ಎಂಬುವರಲ್ಲೇ ಉಳಿಯಿತು. ಅವರು ಅದನ್ನು ಹೋಳಿ ಹಬ್ಬದ ದಿನ ಅದನ್ನು ಹೇಮಾಡ ಪಂತರಿಗೆ ತಲುಪಿಸಿದರು. ಒಮ್ಮೆ ಸಾಯಿ ಭಕ್ತರಾದ ಬಾಳಾ ಸಾಹೇಬ ದೇವ ಅವರಿಗೆ ಜ್ಞಾನೇಶ್ವರಿ ಗ್ರಂಥವನ್ನು ಪಾರಾಯಣ ಮಾಡಲು ಬಯಕೆಯಾಯಿತು. ಆದರೆ ಅದನ್ನು ಕೈಗೆತ್ತಿಕೊಂಡಾಗಲೆಲ್ಲ ತೊಂದರೆಗಳು ಬರುತ್ತಿದ್ದವು. ಶಿರಡಿಗೆ ಬಂದು ಅಲ್ಲಿಯೂ ಅದನ್ನು ಪಠಿಸಲು ಯತ್ನಿಸಿ ವಿಫಲರಾದರು. ಕೊನೆಗೆ ಬಾಬಾ ಅವರೇ ಅದನ್ನು ಪಠಿಸು ಎನ್ನುವವರೆಗೂ ಪಠಿಸಬಾರದು ಎಂದು ಸಂಕಲ್ಪಿಸಿದರು. ಮತ್ತೊಮ್ಮೆ ಅವರು ಕುಟುಂಬ ಸಮೇತ ಶಿರಡಿಗೆ ಹೋದಾಗ ಬಾಪು ಸಾಹೇಬ ಜೋಗ ಅವರು, ನೀವು ನಿತ್ಯವೂ ಜ್ಞಾನೇಶ್ವರಿಯನ್ನು ಪಠಿಸುವುದಿಲ್ಲವೇ ಎಂದರು. ದೇವ ಅವರು, ಇಲ್ಲ, ಆದರೆ ಅದು ನನಗೆ ತುಂಬ ಇಷ್ಟ. ಪಠಿಸ ಹೊರಟರೆ ಏನೋ ತೊಂದರೆ ಬರುತ್ತದೆ. ಬಾಬಾ ಅವರ ಅಪ್ಪಣೆಯಾದರೆ ಪಾರಾಯಣ ಮಾಡುವೆ ಎಂದರು. ಜೋಗ ಅವರು, ನೀವು ಈ ಗ್ರಂಥವನ್ನು ಬಾಬಾ ಅವರಿಗೆ ಕೊಟ್ಟು ಅವರಿಂದಲೇ ಪಡೆದು ಪಠಿಸಿ ಎಂದರು. ಶ್ರೀ ಸಾಯಿನಾಥರ ದರ್ಶನ ಪಡೆಯಲು ಹೋದಾಗ ಅವರು 20 ರು ದಕ್ಷಿಣೆ ಕೇಳಿ ಪಡೆದರು. ಮರುದಿನ ಮತ್ತೆ 20 ರು ದಕ್ಷಿಣೆ ಪಡೆದರು. ಬಾಬಾ ಅವರು ದೇವ ಅವರನ್ನು ಅಲ್ಲೇ ಇರುವಂತೆ ಸೂಚಿಸಿದರು. ನಂತರ 25 ರು ಕೊಡು ಎಂದರು. ಅದನ್ನು ಕೊಟ್ಟದ್ದಾಯಿತು. ಇದ್ದಕ್ಕಿದ್ದಂತೆ ಬಾಬಾ, ನನ್ನ ಚಿಂದಿ ಬಟ್ಟೆ ಕದ್ದೆಯಾ? ಇಷ್ಟು ವಯಸ್ಸಾಗಿದೆ, ನಾಚಿಕೆ ಇಲ್ಲವೇ ಎಂದರು. ದೇವರು ಅವರು, ನನಗೇನು ತಿಳಿಯದು ಎಂದು ಆಶ್ಚರ್ಯವಾಗಿ ಹೇಳಿದರು. ಬಾಬಾ ಅವರನ್ನು ಚೆನ್ನಾಗಿ ತೆಗಳಿದರು. ಮತ್ತೆ ಬಾಬಾ ಎಲ್ಲರ ಎದುರಿನಲ್ಲೂ, ಅವನೇ ಕಳ್ಳ, ಏನೆಂದರೂ ಎದುರು ಹೇಳದೆ ಸುಮ್ಮನಿದ್ದಾನಲ್ಲ ಎಂದು ಕೆಣಕಿದರು. ಮತ್ತೆ 12 ರು ಕೇಳಿದರು. ದೇವ ಅವರು ಇತರರ ಬಳಿ ಸಾಲ ಪಡೆದು ಅದನ್ನೇ ನೀಡಿದರು. ಆಗ ನೀನು ಏನು ಮಾಡುವೆ ಎಂದರು. ಏನೂ ಇಲ್ಲ ಎಂದಾಗ, ಜ್ಞಾನೇಶ್ವರಿಯನ್ನು ಪಠಿಸು, ಒಳ್ಳೆಯದಾಗುತ್ತದೆ ಎಂದು ನುಡಿದ ಬಾಬಾ, ನೀನು ಚಿಂದಿ ಕದ್ದಿಯಲ್ಲವೇ ಎಂದು ಮತ್ತೆ ಗೇಲಿ ಮಾಡಿದರು. ಆಗ ಅರ್ಥವಾಯಿತು ಚಿಂದಿ ಕಳ್ಳತನದ ಮರ್ಮ. ಬಾಬಾ ಅವರೇ ಸರ್ವ ಸಮರ್ಥರಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲು ಸಿದ್ಧರಿರುವಾಗ ಇತರರನ್ನು ಕೇಳಿದ್ದೇ ಆ ಕಳ್ಳತನದ ಅರ್ಥ. ದೇವ ಅವರು ಬಾಬಾ ಅವರ ಕೋಪ, ನಿಂದೆಗಳನ್ನು ಆಶೀರ್ವಾದವೆಂದು ಭಾವಿಸಿದರು. ಬಾಬಾ ಇಷ್ಟಕ್ಕೆ ಸುಮ್ಮನಾಗದೆ 1 ವರ್ಷದ ನಂತರ ಅವರ ಕನಸಿನಲ್ಲಿ ಕಾಣಿಸಿಕೊಂಡು, ಏನು, ನಿನಗೆ ಜ್ಞಾನೇಶ್ವರಿ ಅರ್ಥವಾಯಿತೇ ಎಂದರು. ದೇವ ಅವರು ಇಲ್ಲ ಎಂದು ಒಪ್ಪಿಕೊಂಡರು. ಆಗ ಬಾಬಾ, ನೀನು ತುಂಬ ಆತುರದಿಂದ ಓದುವೆ, ಅದನ್ನು ಬಿಟ್ಟು ಅಧ್ಯಾತ್ಮ ಭಾಗವನ್ನು ಮಾತ್ರ ಓದು ಎಂದರು. ಅಷ್ಟರಲ್ಲಿ ಅವರಿಗೆ ಎಚ್ಚರವಾಯಿತು. ಇದರಿಂದ ದೇವ ಅವರಿಗೆ ಆನಂದವಾಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 41ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.